ನಾನಿವತ್ತು ಚುಕ್ಕಿತಾರೆ ಸೀರಿಯಲ್ ಸೆಟ್ಗೆ ಬಂದಿದ್ದೀನಿ. ಸೊ ಇಲ್ಲಿ ನಮಗೆ ವಿಶೇಷವಾದ ಒಬ್ಬರು ಪುಟಾಣಿ ಗೆಸ್ಟ್ ಸಿಕ್ಕಿದ್ದಾರೆ. ಅವರು ಮತ್ತಿನ್ಯಾರು ಅಲ್ಲ, ಮಹಿತಾ. ಅಫ್ಕೋರ್ಸ್ ಚುಕ್ಕಿತಾರೆ ಸೀರಿಯಲ್ನಲ್ಲಿ ಚುಕ್ಕಿ ಪಾತ್ರ ಮಾಡಿ ತುಂಬಾ ಎಲ್ರಿಗೂ ಇಷ್ಟ ಆಗಿದೆ. ಅವರು ತುಂಬ ಎಲ್ಲರೂ ಪ್ರೀತಿ ಕೊಡ್ತಿದ್ದಾರೆ. ಇಡೀ ಕರ್ನಾಟಕದ ಮನೆಗಳಲ್ಲಿ ಎಲ್ಲರಿಂದ ಪ್ರೀತಿ ಸಿಗ್ತಿದೆ ಮಹಿತಾಗೆ. ಸೊ ಮಹಿತಾನ ಮಾತಾಡ್ಸೋಣ. ಮಹಿತಾ ಚುಕ್ಕಿ ಅನ್ಬೇಕಾ ಮಹಿತಾ ಅನ್ಬೇಕಾ? ಏನಾದರೂ ಮತ್ತೆ ಎಲ್ಲರೂ ನಾನು ಇಲ್ಲೆಲ್ಲ ಹೋಗುವಾಗ ನನ್ನ ಫ್ರೆಂಡ್ಸು ಚುಕ್ಕಿ ಅಂತ ಕರೀತಾ ಇರ್ತಾರೆ, ಫ್ರೆಂಡ್ಸ್ ಎಲ್ಲ ಚುಕ್ಕಿ ಅಂತ ಕರೀತಾ ಇರ್ತಾರೆ. ನನಗೆ ತುಂಬ ಖುಷಿ ಕೊಡುತ್ತೆ. ಹೌದಾ, ನೀನು ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾ ಇದೆಯಾ, ಅಷ್ಟು ಚೆನ್ನಾಗಿ ನಿನ್ನ ಪರ್ಫಾರ್ಮೆನ್ಸ್ ಇದೆ ಅಂತಲೇ ಆ ಥರ ನಿನ್ನನ್ನು ಎಲ್ಲರೂ ಚುಕ್ಕಿ ಅಂತ ಕರಿತಿರೋದು. ಎಷ್ಟು ಖುಷಿ ಆಗುತ್ತೆ? ತುಂಬ ಖುಷಿ ಆಗುತ್ತೆ, ಇನ್ಫಿನಿಟ್ ಖುಷಿ ಆಗುತ್ತೆ. ಹೌದಾ, ನಿನ್ನ ರೋಲ್ ಬಗ್ಗೆ ಹೇಳೋದಾದರೆ ಚುಕ್ಕಿ ಅನ್ನೋ ರೋಲು ತುಂಬ ಸುಂದರವಾದ ಹುಡುಗಿ, ತುಂಬ ಒಳ್ಳೆ ಹುಡುಗಿ, ತುಂಬ ಒಳ್ಳೆ ಗುಣಗಳಿರೋ ಹುಡುಗಿ. ಸೊ ನೀನು ಬೇರೆ ಹುಡುಗಿರಿಗೆಲ್ಲ ಸ್ಫೂರ್ತಿ ಆಗ್ತಾ ಇದೆಯಾ. ಅಂದರೆ ಮಕ್ಕಳು ಎಲ್ಲ ನಿನ್ನ ನೋಡ್ತಿರ್ಬೇಕಿದ್ರೆ, ಅಯ್ಯೋ ಚುಕ್ಕಿ ಎಷ್ಟು ಚೆನ್ನಾಗಿರೋ ವರ್ಡ್ಸ್ ಎಲ್ಲ ಹೇಳ್ತಿದ್ದಾಳಲ್ವಾ, ಎಷ್ಟು ಒಳ್ಳೆ ಹುಡುಗಿ ಅಲ್ವಾ ಅಂತ ಅಂತಿರ್ತಾರೆ. ಸೊ ಏನು ಹೇಳ್ತೀಯಾ? ನನಗೆ ಚುಕ್ಕಿ ಪಾತ್ರ ಇಷ್ಟ, ಆದರೆ ಯಾವಾಗಲೂ ಲಂಗಾನ ಹಾಕ್ಬೇಕಲ್ಲ, ಅದಕ್ಕೆ ಒಂಚೂರು ಬೇಜಾರು. ರಿಚ್ ಬಟ್ಟೆ ಆ ಥರ ಆದರೆ ನಂಗೆ ಒಂಚೂರು ಇಷ್ಟ. ಹೌದಾ, ಬಟ್ ನೀನು ರಿಚ್ ಬಟ್ಟೆ ಹಾಕೋಕ್ಕಾಗಲ್ವಲ್ಲ, ನೀನು ಚುಕ್ಕಿ ರೋಲು. ಆಮೇಲೆ ನೀನು ದೊಡ್ಡೋಳಾದ್ಮೇಲೆ ನೀನು ತುಂಬ ಚೆನ್ನಾಗಿ ಓದ್ಬಿಟ್ಟು ಆಮೇಲೆ ನೀನು ಚೆನ್ನಾಗಿರೋ ಬಟ್ಟೆಗಳು ಹಾಕ್ತೀಯ ಸೀರಿಯಲಲ್ಲಿ. ಹೌದು, ಸೀರಿಯಲ್ ಹಂಗಿದೆ. ನಾನು ಇಬ್ಬನ ಮನೆಗೆ ಹೋಗಿ ಆಮೇಲೆ ರಿಚ್ ಆಗ್ತೀನಿ, ಆ ಥರ ಇದೆ. ಹೌದಾ, ಸೊ ಎಷ್ಟು ಎಂಜಾಯ್ ಮಾಡ್ತಾ ಇದೆಯಾ ಶೂಟಿಂಗ್ ಸೆಟ್ಗಳಲ್ಲಿ? ನಾನು ತುಂಬ ಎಂಜಾಯ್ ಮಾಡ್ತಾ ಇರ್ತೀನಿ. ಕೆಲವೊಂದು ಸತಿ ಪಾರ್ಕ್ ಇರೋ ಕಡೆ ಕರ್ಕೊಂಡು ಹೋಗ್ತಾರೆ, ಕೆಲವೊಂದು ಸತಿ ಮನೆ ಕಡೆ ಕರ್ಕೊಂಡು ಹೋಗ್ತಾರೆ, ಮತ್ತು ಕೆಲವೊಂದು ಸತಿ ಇಬ್ಬನೇ ಮನೇಲಿ ಶೂಟ್ ಇರುತ್ತೆ. ತುಂಬ ಎಂಜಾಯ್ ಮಾಡ್ತೀನಿ. ಹೌದಾ, ಈಗ ಇಲ್ಲಿ ಸರ್ಕಾರಿ ಶಾಲೆಗೆ ಬಂದಿದ್ಯಾ ಈ ಓದೋದಕ್ಕೆ, ಇಂಗ್ಲೀಷ್ ಮೀಡಿಯಮ್ ಬಿಟ್ಟು. ಅಫ್ಕೋರ್ಸ್ ಎಲ್ಲರೂ ಸರ್ಕಾರಿ ಶಾಲೆಯಲ್ಲೇ ಓದಬೇಕು, ನಾವೆಲ್ಲರೂ ಸರ್ಕಾರಿ ಶಾಲೆಯಲ್ಲಿ ಓದಿ ಬಂದಿರೋದೆ. ನೀನು ಇವಾಗ ಸರ್ಕಾರಿ ಶಾಲೆಗೆ ಹೋಗಿದ್ಯಾ, ಏನು ಹೇಳ್ತೀಯ? ನನಗೆ ಆ ಥರ ಬಡವ್ರು ಅಂದ್ರೂ ಇಷ್ಟ. ಯಾಕಂದರೆ ಕೆಲವೊಂದು ಮೂವಿಲಿ ಬಡವ್ರದ್ದು ಸ್ಕೂಲ್ ಇದ್ದಾಗ ಪಾರ್ಕ್ ಎಲ್ಲ ಇರುತ್ತೆ, ಮತ್ತು ಏನೇನೋ ಹೇಳ್ಕೊಡ್ತಾರೆ ಇಂಟ್ರೆಸ್ಟಿಂಗ್ ಆಗಿ. ಮತ್ತು ಅಂದರೆ ಇಲ್ಲಿ ಬೆಂಗಳೂರಲ್ಲೂ ಆ ಥರನೇ ಇರುತ್ತೆ. ಅಮ್ಮನ ಜೊತೆ ತುಂಬ ಹಾಡುಗಳು ಹೇಳ್ತಿರ್ತೀಯ. ಸೊ ಜೊತೆಗೆ ನವೀನ್ ಸಜ್ಜು ಸರ್ ನಿಮ್ಮ ಈ ಸಿನಿಮಾದಲ್ಲಿ ತಂದೆ ಕಾಣಿಸ್ಕೊಂಡಿದ್ರು ಈ ಸೀರಿಯಲಲ್ಲಿ. ಸೊ ಅವ್ರ ಜೊತೆ ಹೆಂಗಿತ್ತು ನಿನ್ನ ಬಾಂಡಿಂಗು? ಯಾವುದಾದ್ರೂ ಹಾಡು ಹೇಳ್ತಾ ಇದ್ರಾ ಇಬ್ಬರು ಸೇರಿ ಅಂತ? ಹೌದು, ನಾವು ವಿಡಿಯೋ ಎಲ್ಲ ಮಾಡ್ತಿದ್ವಿ ಹಾಡು ಹೇಳಿ, ಮತ್ತು ನಾವಿಬ್ಬರು ತುಂಬ ಎಂಜಾಯ್ ಮಾಡ್ತಾ ಇದ್ವಿ. ಅವರು ಕೆಲವೊಂದು ಸತಿ ಬ್ರೇಕಲ್ಲಿ ಇದ್ದಾಗ ಫನಿ ಫೇಸ್ ಎಲ್ಲ ಮಾಡಿ ನಗಿಸ್ತಾರೆ. ಅವ್ರು ನಂಗೆ ತುಂಬ ಇಷ್ಟ, ಮತ್ತು ಈಗ ಅವ್ರು ಇಲ್ವಲ್ಲ, ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಹೌದಾ, ಏನು ಹೇಳ್ತೀಯ ನವೀನ್ ಸಜ್ಜು ಅವ್ರಿಗೆ? ನೀವು ತುಂಬ ಫನಿಯಾಗಿ ಮಾಡಿ ನಾವು ಬೇಜಾರಾಗಿದ್ದಾಗ ನಗಿಸ್ತೀರಾ, ಥ್ಯಾಂಕ್ ಯು. ಮತ್ತು ನಾವು ನಿನ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ. ಒಂದು ಸತಿ ಸೆಟ್ಟಿಗೆ ಬನ್ನಿ ಪ್ಲೀಸ್. ಇಬ್ಬರು ಯಾವ ಹಾಡು ಹೇಳ್ತಾ ಇದ್ವಿ? ಅಂದರೆ ಸೀರಿಯಲಲ್ಲಿ ಒಂದು ಹಾಡು ಬರ್ತಲ್ಲ, ದೂರಮ್ಮ ದೂರಿ ಅಂತ, ಅದು. ಹೌದಾ, ಅದು ಹಾಡಲ್ಲ. ಬೇರೆ ಯಾವುದು ಹಾಡಿಸ್ತಾ ಇರಲಿಲ್ವಾ? ಬೇರೆ ಯಾರಾದರೂ ಹಾಡಿದೆ.